ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಇವತ್ತು ಅಕ್ಕಿ ತರಿಯನ್ನು ಬಳಸಿ ಒಂದು ಮಂಗಳೂರು ಶೈಲಿನಲ್ಲಿ ಪುಂಡಿಯನ್ನು ಮಾಡೋಣ. ಅದಕ್ಕೆ ಅಕ್ಕಿ ತರಿ ಎಷ್ಟನ್ನು ತೊಗೊಂಡಿದ್ದೀವೋ ಅದರ 2ರಷ್ಟು ನೀರನ್ನು ತಗೊಳ್ಬೇಕು. ಹಾಗೆ ಇಲ್ಲಿ ಒಂಚೂರು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಒಂದು 2 ಚಮಚದಷ್ಟು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಹಾಗೂ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಪುಂಡಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಅಗಲ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಯನ್ನು ತಗೊಳ್ಳಿ ಅಥವಾ ಬಾಣಲಿಯನ್ನು ತಗೊಳ್ಳಿ. ಇಲ್ಲಿ 1-2 ಸ್ಪೂನ್ನಷ್ಟು ಎಣ್ಣೆ, ತುಂಬ ತಗೊಳ್ಬಾರ್ದು, ಯಾಕಂದರೆ ನಾವು ಅದನ್ನು ಮತ್ತೆ ಹಬೆನಲ್ಲಿ ಬೇಯಿಸೋದ್ರಿಂದ ಬೇಕಾಗೋದಿಲ್ಲ ಎಣ್ಣೆ ಜಾಸ್ತಿ. ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕೋಣ. ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸು ಆಪ್ಷನ್ ನಾವು ಬೇಕಾದ್ರೆ ಹಾಕೋಬಹುದು. ಕಾಯಿ ತುರಿ ಮತ್ತು ಹಸಿಮೆಣಸು ಎರಡು ಕೂಡ ಆಪ್ಷನ್. ಕರಿಬೇವಿನ ಸೊಪ್ಪು, ಒಂದು ರೀತಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ದಂಗೆನೆ, ಆಗ ಅಷ್ಟು ಎಣ್ಣೆ ಎಲ್ಲ ಹಾಕಲ್ಲ, ಮಸಾಲೆ ಹಾಕಲ್ಲ ಇದರಲ್ಲಿ. ಈಗ 2 ಬಟ್ಟಲು ನೀರನ್ನು ಇದಕ್ಕೆ ಹಾಕೊಳ್ಳಿ. ಎರಡು ಬಟ್ಟಲು ನೀರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಇದು ಕುದೀಲಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ. ಹಾಕಿ ಮುಚ್ಚಿಬಿಡೋಣ. ಈಗ ಇದಕ್ಕೆ ರವೆಯನ್ನು ಸೇರಿಸ್ಕೊಳ್ಳೋಣ. ಗಂಟಿಲ್ಲದ ಹಾಗೆ ರವೆಯನ್ನು ಸೇರಿಸ್ಕೊಳ್ಳೋಣ. ಹೀಗೆ ಹಾಕೊಂಡ್ರೆ ಗಂಟಾಗತ್ತೆ, ಹಾಗಾಗಿ ತಿರುಸ್ತಾ ಹಾಕೊಳ್ಳಿ. ಇಲ್ಲಿ ತಿರುಗಿಸ್ದಾಗ ಪ್ಲೇಟನ್ನು ಹಾಕಿ ಶಬ್ದ ಕಡಿಮೆ ಆಗೋವರೆಗೂ ಬೇಯಿಸ್ಕೋಬೇಕು. ಇದ್ರ ಶಬ್ದ ನಿಂತ ಮೇಲೆ ಆಫ್ ಮಾಡಿಬಿಟ್ರಿ. ಇದ್ರ ಶಬ್ದ ನಿಂತಿದೆ, ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಒಂದ್ಸರಿ ಮಿಶ್ರ ಮಾಡ್ಕೊಳ್ಳೋಣ. ಹೇಗೆ ಉಪ್ಪಿಟ್ಟಿರುತ್ತಲ್ಲ ಅದೇ ಥರ ಆಗಿರುತ್ತೆ. ಆರೋಗ್ಯ ಸಮಸ್ಯೆ ಇರೋರಿಗೆ, ಕಡಿಮೆ ಜೀರ್ಣಶಕ್ತಿ ಇರೋರಿಗೆ ಇದನ್ನು ನಾವು ಆರಾಮಾಗಿ ಕೊಡ್ಬೋದು. ಯಾಕಂದರೆ ಇದನ್ನು ಹಬೆನಲ್ಲಿ ಮತ್ತೊಮ್ಮೆ ಬೇಯಿಸ್ತೀವಿ ಇದನ್ನು. ಸೊ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಅಕ್ಕಿಯನ್ನು ನೆನೆಸಿ ರುಬ್ಬಿ ಕೂಡ ಮಾಡ್ತಾರೆ, ಅಥವಾ ಅಕ್ಕಿ ನೆನೆಸಿ ಅದನ್ನು ರವೆ ಮಾಡ್ಕೊಂಡು ಮಾಡ್ತಾರೆ. ನಾನು ರೆಡಿಮೇಡ್ ಇಡ್ಲಿ ರವೆಯಿಂದ ಮಾಡಿದ್ದೀನಿ. ಇದನ್ನು ಆರಲಿಕ್ಕೆ ಬಿಟ್ಬಿಡೋಣ. ಈಗ ಕೆಲವರು ಇದಕ್ಕೆ ರವೆಯನ್ನು ಬೇಯಿಸುವಂಥ ಸಮಯದಲ್ಲಿ 1-2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾರೆ, ಯಾಕಂದರೆ ಅದು ಒಂದಾಗಲಿ ನೀಟಾಗಿ ಏನೋ ಲೆಕ್ಕಕ್ಕೆ. ನಾನು ಬರೀ ರವೆಯಲ್ಲೇ ಮಾಡ್ತಾಯಿದ್ದೀನಿ. ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ತಗೊಂಡ್ರೆ ಇಷ್ಟೇ ಮೆತ್ತಗಿದೆ. ಇದನ್ನು ನಾವು ಹೇಗೆ ರವೆ ಉಂಡೆ ಮಾಡ್ತೀವಲ್ಲ ಹಾಗೆ ಉಂಡೆ ಮಾಡುವಂಥದ್ದು. ಬೇಕಾದ್ರೆ ಒಂದು ಸ್ವಲ್ಪ ಸಣ್ಣನೂ ಮಾಡ್ಬೋದು. ಈಗ ಆಲ್ರೆಡಿ ಬೆಂದಿರುತ್ತೆ, ಇನ್ನೊಂಚೂರು ಹಬೆನಲ್ಲಿ ಒಂದು 10 ನಿಮಿಷ ಬೇಯಿಸುವಂಥದ್ದು. ಈ ರೀತಿ ಸಣ್ಣ ಉಂಡೆಗಳನ್ನು ಮಾಡ್ಕೊಂಬೋಣ.
ಉಂಡೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಕೈಗೆ ನೀರು ಬೇಕಾದ್ರೆ ನಾವು ಒಂಚೂರು ತಾಗಿಸ್ಕೊಂಡು ಒಂದು ಬೌಲಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಬೇಕಾದರೆ ತುಂಬ ಏನು ಹಚ್ಕೊಳ್ಳೋದು ಬೇಕಂತ ಇಲ್ಲ. ನಮಗೆ ಅದ್ರ ಕೈ ಅಂಟಾಗಿತ್ತೆ ಅನಿಸಿದಾಗ ಇದನ್ನು ಹಚ್ಕೋಬೋದು. ಕರಿಬೇವು ಸಿಕ್ಕಲ್ಲಿ ಕೆಲವು ಸರಿ ಅದು ಅಲ್ಲಲ್ಲಿ ಒಡೆದಂಗೆ ಆಗುತ್ತೆ. ಕರಿಬೇವನ್ನ ಒಳಗಡೆ ಹಾಕಿ ಮತ್ತೆ ರೌಂಡ್ ಮಾಡಿ. ಹಿಂಗೆ ಇಲ್ಲಿದೆ ಅಂದರೆ ಅದನ್ನು ಸ್ವಲ್ಪ ಆ ಕಡೆನೇ ಪ್ರೆಸ್ ಮಾಡೋದು. ಇಲ್ಲಿ ಕರಿಬೇವಿನ ಸೊಪ್ಪಿದೆ ಅಂದರೆ ಅಲ್ಲಿ ಇದಾಗುತ್ತೆ. ಇಲ್ಲಿದೆ ನೋಡಿ, ಹಂಗಾಗಿ ಅದು ಹೊಡ್ಕೊಳತ್ತೆ ಟೈಮಲ್ಲಿ. ಬೇಕಾದ್ರೆ ಕರಿಬೇವಿನ ಸೊಪ್ಪನ್ನು ನಾವು ಸ್ಕಿಪ್ ಕೂಡ ಮಾಡ್ಬೋದು. ಅಂದರೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಸೇರಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ನಾನು ಹಾಕಿದ್ದೀನಿ ಇದಕ್ಕೆ. ಪುಂಡಿಗಳನ್ನು ಕಟ್ಕೊಂಡಿದ್ದು ಆಗಿದೆ. ಹೀಗೆ ಮಾಡ್ಕೊಂಡಿದ್ದೀವಿ. ಇದನ್ನು ಹಬೆನಲ್ಲಿ ಬೇಯಲಿಕ್ಕೆ ಇಟ್ಬಿಡೋಣ. ಕುಕ್ಕರ್ನಲ್ಲಿ ಕೆಳಗೆ ನೀರು ಹಾಕಿ ಇಡ್ಲಿಯಲ್ಲಿ ಹೆಂಗೆ ಬೇಯಿಸ್ತೀವಿ ಹಾಗೆ ಇದನ್ನು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಕುಕ್ಕರ್ ಪಾತ್ರೆಯಲ್ಲಿ ಇಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆ ಇದಕ್ಕೊಂದು ರಿಂಗನ್ನು ಇಟ್ಕೊಳ್ತೀನಿ. ಈ ತರಹದ ಒಂದು ರಿಂಗನ್ನು ಇದರೊಳಗಡೆ ಇಟ್ಕೊಳ್ತೀನಿ. ಇದರ ಮೇಲೆ ಒಂದು ಪ್ಲೇಟ್, ಈ ಪ್ಲೇಟ್ ಮೇಲೆ ನಾನು ಈ ಪುಂಡಿಗಳನ್ನು ಜೋಡಿಸ್ತೀನಿ. ಪಕ್ಕ ಪಕ್ಕ ಜೋಡಿಸೋದು. ಪುಂಡಿಯನ್ನು ಈ ರೀತಿ ಜೋಡಿಸಿಟ್ಕೊಂಡಿದ್ದೀನಿ ಇದರಲ್ಲಿ. ಇದನ್ನೀಗ ಕುಕ್ಕರ್ ಮುಚ್ಚಿ ಬೇಯಿಸ್ತೀನಿ. ವಿಸಿಲ್ ಹಾಕ್ಬಾರ್ದು. ಪ್ರಾರಂಭದಲ್ಲಿ ಸ್ವಲ್ಪ ಉರಿ ಜೋರಿರಲಿ, ಕೊನೆಯಲ್ಲಿ ಅದನ್ನು ಆಮೇಲೆ ಮೀಡಿಯಂ ಮಾಡಿ ಅದನ್ನು ಸಣ್ಣ ಲೋಟವನ್ನು ಮುಚ್ತಾ ಇದ್ದೀನಿ. 10 ನಿಮಿಷ ಇದನ್ನ ಹೀಗೆ ಬೇಯಿಸ್ಬೇಡ. ಈಗ ಇದು 10 ನಿಮಿಷ ಆಗಿದೆ. ಮುಟ್ಟಿದ್ರೆ ಹಿಂಗೆ ಏನು ಅಂಡ್ತಾ ಇಲ್ಲ, ಇದು ಅಲ್ಲಿಗೆ ಬೆಂದಿದೆ ಅಂತ ಅರ್ಥ. ಇದನ್ನು ತೆಗಿಬೇಕಾದ್ರೆ ಒಂಚೂರು ಕೈಗೆ ನೀರನ್ನು ಹಚ್ಚಿ ತೆಗಿಬೋದು. 1 ನಿಮಿಷ ಹಬೆ ಎಲ್ಲ ಹೋಗೋ ತೆಗೈತು. ಕೈಗೆ ಒಂಚೂರು ನೀರು ತಾಗಿಸ್ಕೊಂಡು ತಕ್ಕೊಳ್ಬೇಕು. ಇಲ್ಲಿ ಒಂಚೂರು ನೀರನ್ನು ಇಟ್ಕೊಂಡಿದ್ದೀನಿ. ಅದು ಸುಮಾರು ಆರಿದೆ. ಇದು ಹೀಗೆ ನಿಧಾನಕ್ಕೆ ಪ್ಲೇಟಿಂದ ತಕ್ಕೊಂಡ್ಬಿಟ್ರಾಯ್ತು. ಈಗ ಪುಂಡಿಗೊಂದು ಕಡಲೆಬೇಳೆ ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 2 ಚಮಚದಷ್ಟು ಕಡಲೆಬೇಳೆಯನ್ನು ಇದನ್ನು ಹುರ್ಕೊಂಬೇಡ. ಇದರ ಜೊತೆನೆ 1-2 ಪೀಸು ಶುಂಠಿ ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಸೇರಿ ಒಂದು ಅರ್ಧ ಇಂಚು ಕಡಿಮೆ ಅಷ್ಟು ಶುಂಠಿ ಸಾಕು. ಸ್ವಲ್ಪ ಕೆಂಪಾಗಲಿ 4-5 ಒಣಮೆಣಸು, ಬ್ಯಾಡಿಗೆ ಮೆಣಸು ಮತ್ತು ಗುಂಟೂರು ಮೆಣಸು ಎರಡು ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀವಿ. ಕಡಲೆಯ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಕೊಡೋಣ. ಕಡಲೆ ಕೆಂಪಾಗಿದೆ ಸಾಕು. ಪ್ಲೇಟ್ಗೆ ಇಟ್ಕೊಂಡ್ಬಿಡ್ತೀನಿ. ಕಡಲೆ ಕೆಂಪಾಗಿದೆ ಸಾಕು.
ಪ್ಲೇಟ್ಗೆ ತಗೊಂಡ್ಬಿಡ್ತೀನಿ. ಈ ಹುರಿದ ಕಡಲೆ ಮತ್ತು ಮೆಣಸನ್ನು ಮಿಕ್ಸಿ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕಾದ್ರೆ ನಾವಿಲ್ಲೇ ಹಾಕ್ಕೋಬೋದು. ನಾನು ಶುಂಠಿ ಹಾಕಿರೋದ್ರಿಂದ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇಲ್ಲ. ಈಗ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ತಿರಿಸ್ಕೊಳ್ಳೋಣ. ಈಗ ಚಟ್ನಿ ರೆಡಿ. ಇಷ್ಟು ನೀರಾಗಿದ್ದರೆ ಸಾಕು, ತುಂಬ ತರಿ ಇರಬಾರ್ದು ಮತ್ತು ತುಂಬ ನೈಸು ಆಗಬಾರ್ದು. ಇಷ್ಟಿದ್ರೆ ಸಾಕಾಗುತ್ತೆ, ಅದೇ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಇಷ್ಟು ನೀರನ್ನು ಹಾಕ್ಕೊಳ್ಳಿ. ಒಗ್ಗರಣೆ ಏನು ಬೇಡ ಇದಕ್ಕೆ. ಒಂದು ರೀತಿ ಡೈರೆಕ್ಟ್ ಫುಡ್ ಆಗೋದಕ್ಕೆ ನಾವು ಎಣ್ಣೆಯನ್ನು ಕೇವಲ ಒಂದು 2 ಚಮಚ ಮಾತ್ರ ಇದಕ್ಕೆ ಬಳಸ್ತೀವಿ.